ಓಂ ಶಾಂತಿ. ಮುರಳಿ ದಿನಾಂಕ 29/10/2023. ರಿವೈಸ್ಡ್ ತಾರೀಕಿದೆ 27/2/1996 ಇಸ್ವಿಯ ಅವ್ಯಕ್ತವಾಣಿ, ಅವ್ಯಕ್ತ ಬಾಪ್ದಾದರವರ ಮಹಾನ್ ವಾಕ್ಯ. ಮುರಳಿ ಟೈಟಲ್ ಇದೆ, सत्यता का फाउंडेशन है पवित्रता और निशाने है चलन व चेहरे से ದಿವ್ಯತಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸತ್ಯತೆಯ ಬುನಾದಿಯಾಗಿದೆ ಪವಿತ್ರತೆ ಮತ್ತು ಅದರ ಚಿಹ್ನೆಗಳಾಗಿದೆ ನಡವಳಿಕೆ ಮತ್ತು ಮುಖದಲ್ಲಿ ದಿವ್ಯತೆ. आज सत बाप, सत शिक्षक, सदगुरु अपने चारों ओर के सत्यता के शक्ति स्वरूप बच्चों को देख रहे हैं. ಈ ದಿನ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ತನ್ನ ನಾಲ್ಕೂ ಕಡೆ ಇರುವ ಸತ್ಯತೆಯ ಶಕ್ತಿ ಸ್ವರೂಪ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸತ್ಯತಾ ಕಾ ಫೌಂಡೇಶನ್ ಪವಿತ್ರತಾ ಹೇ. ಸತ್ಯತೆಯ ಫೌಂಡೇಶನ್ ಅಥವಾ ಬುನಾದಿ ಪವಿತ್ರತೆಯಾಗಿದೆ. और सत्यता का प्रैक्टिकल प्रमाण चेहरे पर और चलन में दिव्यता होगी. ಮತ್ತು ಸತ್ಯತೆಯ ಪ್ರಾಕ್ಟಿಕಲ್ ಪ್ರಮಾಣ ಮುಖದಲ್ಲಿ ಮತ್ತು ನಡತೆಯಲ್ಲಿ ದಿವ್ಯತೆ ಇರುತ್ತದೆ. दुनिया में भी अनेक आत्माएं अपने को सत्यवादी कहते हैं, वह समझते हैं, लेकिन संपूर्ण सत्यता पवित्रता के आधार पर होती है. ಹಾಗೆ ನೋಡಿದರೆ ಪ್ರಪಂಚದಲ್ಲಿ ಅನೇಕ ಆತ್ಮಗಳು ತಮ್ಮನ್ನು ತಾವು ಸತ್ಯವಾದಿಗಳು ಅಂತ ಹೇಳ್ಕೊಳ್ತಾರೆ ಅಥವಾ ಅಂದ್ಕೊಳ್ತಾರೆ. ಆದರೆ ಸಂಪೂರ್ಣ ಸತ್ಯತೆ ಪವಿತ್ರತೆಯ ಆಧಾರದಲ್ಲೇ ಇರ್ತದೆ. ಪವಿತ್ರತಾ ನಹಿ ತೋ ಸದಾ ಸತ್ಯತಾ ರಹ ನಹಿ ಸಕ್ತಿ ಹೇ. ಒಂದು ವೇಳೆ ಪವಿತ್ರತೆ ಇಲ್ವೇ ಇಲ್ಲ ಅಂತಂದರೆ ಸದಾ ಸತ್ಯತೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ತೋ ಆಪ್ ಸಬ್ಕಾ ಫೌಂಡೇಶನ್ ಕ್ಯಾ ಹೇ. ಹಾಗಾಗಿ ಬಾಬಾ ಕೇಳ್ತಾ ಇದ್ದಾರೆ, ತಮ್ಮೆಲ್ಲರ ಬ್ರಾಹ್ಮಣ ಆತ್ಮಗಳ ಫೌಂಡೇಶನ್ ಬುನಾದಿ ಏನಾಗಿದೆ ಅಂತ ಕೇಳ್ತಾರೆ ಬಾಬಾ. ಪವಿತ್ರತಾ. ಬ್ರಾಹ್ಮಣ ಆತ್ಮಗಳ ಬುನಾದಿನೇ ಪವಿತ್ರತೆ. तो पवित्रता के आधार पर सत्यता का स्वरूप स्वतः और सहज सदा होता है. ಪವಿತ್ರತೆಯ ಆಧಾರದಿಂದ ಸತ್ಯತೆಯ ಸ್ವರೂಪ ಸ್ವತಃ ಮತ್ತು ಸಹಜ ಸದಾ ಆಗ್ತದೆ. सत्यता सिर्फ सच बोलना, सच करना इसको नहीं कहा जाता, लेकिन सबसे पहला सत्य जिससे सबको पवित्रता की व सत्यता की शक्ति आई, तो पहली बात है अपने सत्य स्वरूप को जाना, मैं आत्मा हूँ. ये सत्य स्वरूप पहले नहीं जानते थे. ನೋಡಿ, ಬಾಬಾ ಹೇಳ್ತಾ ಇದ್ದಾರೆ, ಸತ್ಯತಾ ಅಂದರೆ ಕೇವಲ ಸತ್ಯವನ್ನು ನುಡಿಯುವುದು ಅಥವಾ ಸತ್ಯತೆಯಲ್ಲಿ ನಡ್ಕೊಳ್ಳೋದು ಇಷ್ಟಕ್ಕೆ ಹೇಳೋದಿಲ್ಲ. ಆದರೆ ಎಲ್ಲದಕ್ಕಿಂತ ಮೊದಲ ಸತ್ಯ ಅಂತಂದರೆ ಇದರಿಂದ ತಮ್ಮೆಲ್ಲರಿಗೂ ಪವಿತ್ರತೆಯ ಸತ್ಯತೆಯ ಶಕ್ತಿ ನಮ್ಮಲ್ಲಿ ಬರಬೇಕು. ಮತ್ತು ಮೊದಲ ಮಾತಾಗಿದೆ ನಮ್ಮ ಸತ್ಯ ಸ್ವರೂಪವನ್ನು ನಾವು ತಿಳ್ಕೊಳ್ಳೋದು. ನಾನು ಯಾರು? ಆತ್ಮ ಇದ್ದೇನೆ. ಈ ಸತ್ಯ ಸ್ವರೂಪವನ್ನು ನಾವು ಮೊದಲು ತಿಳ್ಕೊಂಡಿರಲಿಲ್ಲ. ಲೇಕಿನ್ ಪೆಹಲಾ ಸತ್ಯ ಅಪನೆ ಸ್ವರೂಪಕ್ಕೂ ಜಾನ. ಹಾಗಾಗಿ ನಾವು ಇಲ್ಲಿ ಮೊದಲ ಸತ್ಯ ನಮ್ಮ ಸ್ವರೂಪವನ್ನು ತಿಳ್ಕೊಂಡಿದ್ದೇವೆ. ಮೇ ಫಲಾನಿ ಹೂँ ಯಾ ಫಲಾನಾ ಹೂँ, ಬಾಡಿ ಕೆ ಹಿಸಾಬ್ ಸೆ ವಹ ಸತ್ಯ ಸ್ವರೂಪ ಥಾ. ಬಾಬಾ ಕೇಳ್ತಾ ಇದ್ದಾರೆ, ನಾನು ಇಂಥವನಿದ್ದೇನೆ, ನಾನು ಹೀಗಿದ್ದೇನೆ, ಇದು ದೇಹದ ಲೆಕ್ಕದಿಂದ ಇದು ಸತ್ಯ ಸ್ವರೂಪ ಆಗಿತ್ತಾ? ಬಾಬಾ ಕೇಳ್ತಾ ಇದ್ದಾರೆ. ಸತ್ಯ ಸ್ವರೂಪ ಹೇ ಪಹಲೆ ಸ್ವಸ್ವರೂಪ और फिर पाप के सत्य परिचय को जाना. ಸತ್ಯ ಸ್ವರೂಪ ಅಂತ ಹೇಳಿದ್ರೆ ಮೊದಲು ಸ್ವಸ್ವರೂಪ ಮತ್ತು ನಂತರ ತಂದೆಯ ಸತ್ಯ ಪರಿಚಯವನ್ನು ತಿಳ್ಕೊಂಡಿದ್ದೇವೆ. अच्छी तरह से अपना सत्य स्वरूप और बाप का सत्य परिचय जान लिया है. ಬಾಬಾ ಕೇಳ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ನಿಮ್ಮ ಸತ್ಯ ಸ್ವರೂಪ ಮತ್ತು ತಂದೆಯ ಸತ್ಯ ಪರಿಚಯವನ್ನು ತಿಳ್ಕೊಂಡಿದ್ದೀರಾ? तीसरी बात,
इस सृष्टि चक्र को भी सत्य स्वरूप से जाना. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಒಂದನೇದು ನನ್ನ ಆತ್ಮ, ಎರಡನೇದು ನನ್ನ ತಂದೆ ಪರಮಾತ್ಮ, ಮೂರನೇದು ಸೃಷ್ಟಿ ಚಕ್ರದ ಸತ್ಯ ಸ್ವರೂಪವನ್ನು ತಿಳ್ಕೊಂಡಿದ್ದೀರಿ. यह चक्र क्या है और इसमें मेरा पार्ट क्या है? तो अपना पार्ट अच्छी तरह से स्पष्ट रूप से जान लिया. ಈ ಚಕ್ರ ಅಂದ್ರೆ ಏನಾಗಿದೆ, ಇದರಲ್ಲಿ ನನ್ನ ಪಾತ್ರ ಏನು ನಡೀತಾ ಇದೆ, ಹೀಗೆ ನಿಮ್ಮ ಪಾತ್ರವನ್ನ ಸರಿಯಾದ ರೀತಿಯಲ್ಲಿ ಸ್ಪಷ್ಟ ರೂಪದಲ್ಲಿ ತಿಳ್ಕೊಂಡಿದ್ದೀರಾ? ಆಪ್ಕಾ ಪಾರ್ಟ್ ಅಚ್ಚಾ ಹೇನಾ ಕೇಳ್ತಿದ್ದಾರೆ ಬಾಬಾ. ತಮ್ಮೆಲ್ಲರ ಪಾತ್ರನೂ ಕೂಡ ಚೆನ್ನಾಗಿದೆಯಲ್ವಾ? ಸಬ್ಸೆ ಅಚ್ಚಾ ಪಾರ್ಟ್ ಸಂಗಮ ಯುಗ ಕಾ ಕಹೆಂಗೆ, ಎಲ್ಲದಕ್ಕಿಂತ ಒಳ್ಳೆಯ ಪಾತ್ರ ಎಲ್ಲರದು ಸಂಗಮ ಯುಗದ್ದು ಅಂತ ಹೇಳ್ತಾರೆ ಮಾಮ. ಲೇಕಿನ್ ಆಪ್ಕಾ ದೇವಾತ್ಮ ಕಾ ಪಾರ್ಟ್ ಬಿ ವಿಶ್ವ ಮೇ ಸಾರೆ ಚಕ್ರ ಕಿ ಆತ್ಮಾओं से ಶ್ರೇಷ್ಠ ಹೇ. ಆದರೆ ತಮ್ಮೆಲ್ಲರ ದೇವಾತ್ಮಗಳ ಪಾತ್ರ ವಿಶ್ವದ ಎಲ್ಲ ಚಕ್ರದಲ್ಲಿ ಸುತ್ತ ಹಾಕೊಂಡು ಬಂದರೆ ಎಲ್ಲ ಆತ್ಮಗಳ ಪಾತ್ರಕ್ಕಿಂತಲೂ ದೇವಾತ್ಮದ ಪಾತ್ರ ಶ್ರೇಷ್ಠವಾಗಿದೆ. चाहे धर्मात्माएं महान आत्माएं भी पार्ट बजाते हैं, लेकिन वो आत्मा और शरीर दोनों से पवित्र नहीं है. और आप देव आत्माएं शरीर और आत्मा दोनों से पवित्र है, जो सारे कल्प में और कोई आत्मा ऐसी नहीं है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಬಲೆ ಧರ್ಮಾತ್ಮರಿರ್ಬೋದು, ಮಹಾನ್ ಆತ್ಮರೇ ಇರಬಹುದು, ಅವರೆಲ್ಲ ಪಾತ್ರ ಅಭಿನಯಿಸ್ತಾರೆ ಅಂತ ಹೇಳಿದ್ರು ಅವರ ಆತ್ಮ ಮತ್ತು ಶರೀರ ಎರಡೂ ಪವಿತ್ರತೆಯಿಂದ ಇರಲ್ಲ. ಆದರೆ ತಾವೆಲ್ಲ ದೇವಾತ್ಮರ ಶರೀರ ಮತ್ತು ಆತ್ಮ ಎರಡೂ ಪವಿತ್ರವಾಗಿರುತ್ತೆ. ಅದು ಇಡೀ ಕಲ್ಪದಲ್ಲಿ ನಿಮ್ಮ ತರಹದ ಆತ್ಮ ಬೇರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. तो पवित्रता का फाउंडेशन सिवाय आपके और कोई भी आत्मा का श्रेष्ठ नहीं है. ಬಾಬಾ ಹೇಳ್ತಾರೆ, ಪವಿತ್ರತೆಯ ಬುನಾದಿ ತಾವೆಲ್ಲ ಆತ್ಮಗಳ ವಿನಃ ಬೇರೆ ಯಾವುದೇ ಆತ್ಮಗಳದು ಶ್ರೇಷ್ಠ ಆಗಿಲ್ಲ. ಆಪ್ಕೋ ದೇವಾತ್ಮ ಕಾ ಪಾರ್ಟ್ ಯಾದ ಹೇ? ಬಾಬಾ ಕೇಳ್ತಾ ಇದ್ದಾರೆ, ತಮ್ಮೆಲ್ಲರಿಗೂ ತಮ್ಮ ದೇವಾತ್ಮದ ಪಾತ್ರ ನೆನಪಿದೆಯಾ? ಪಾಂಡವೋಂಕೋ ಯಾದ ಹೇ? ಬಾಬಾ ಕೇಳ್ತಾ ಇದ್ದಾರೆ, ಪಾಂಡವರಿಗೆ ನೆನಪಿದೆಯಾ? ದೇವಾತ್ಮ ಕಿ ಪವಿತ್ರತಾ ನ್ಯಾಚುರಲ್ ರೂಪ್ ಮೇ ರಹಿ ಹೇ. ದೇವಾತ್ಮದ ಪವಿತ್ರತೆ ಅಂತ ಹೇಳಿದ್ರೆ ನ್ಯಾಚುರಲ್ ರೂಪದಲ್ಲಿರ್ತದೆ. ಮಹಾನ್ ಆತ್ಮಾಯೇ आत्माओं को पवित्र बनाती है, लेकिन बहुत पुरुषार्थ से ನ್ಯಾಚುರಲ್ नहीं. ನೋಡಿ, ಹಾಗೆ ನೋಡಿದ್ರೆ ಈ ಸೃಷ್ಟಿಯಲ್ಲಿ ಮಹಾನ್ ಆತ್ಮಗಳು ಅಂತ ಏನು ಹೇಳಿಸ್ಕೊತಾರೆ, ಅವರು ಸಹ ಉಳಿದಂಥ ಆತ್ಮಗಳನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಆದರೆ ಬಹಳ ಪುರುಷಾರ್ಥದಿಂದ ಮಾಡಿಸ್ತಾರೆ, ನ್ಯಾಚುರಲ್ ಆಗಿ ಮಾಡಿಸೋದಿಲ್ಲ. ನಾ ನ್ಯಾಚುರಲ್ ಹೇ ನಾ ನೇಚರ್ ರೂಪ್ ಮೇ ಹೇ. ಪವಿತ್ರತೆ ಅವರಲ್ಲಿ ನ್ಯಾಚುರಲ್ ರೂಪದಲ್ಲಿ ಇರೋದಿಲ್ಲ, ನೇಚರ್ ರೂಪದಲ್ಲೂ ಇರೋದಿಲ್ಲ. और आपकी आधा कल्प पवित्रता की जीवन ನ್ಯಾಚುರಲ್ भी है और ನೇಚರ್ भी है. ಮತ್ತು ತಮ್ಮೆಲ್ಲರ ಅರ್ಧ ಕಲ್ಪದ ಪವಿತ್ರತೆಯ ಜೀವನ ಸ್ವಾಭಾವಿಕನೂ ಆಗಿರುತ್ತೆ ಮತ್ತು ಸ್ವಭಾವನೂ ಆಗಿರುತ್ತೆ. कोई पुरुषार्थ वह नहीं है. ಅಲ್ಲಿ ಪವಿತ್ರತೆಯ ಸಲುವಾಗಿ ಯಾವುದೇ ಪುರುಷಾರ್ಥ ಇರೋದಿಲ್ಲ. यहाँ का पुरुषार्थ वह नेचुरल हो जाता है, क्योंकि वह अपवित्रता का नाम निशान नहीं. मालूम ही नहीं कि अपवित्रता भी होती है, इसलिए आपके पवित्रता का प्रैक्टिकल स्वरूप देवता अर्थात दिव्यता का है. ನೋಡಿ, ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿನ ಪುರುಷಾರ್ಥನೆ ಅಲ್ಲಿ ನ್ಯಾಚುರಲ್ ಆಗಿಬಿಡ್ತದೆ. ಯಾಕೆಂದರೆ ಅಲ್ಲಿ ಅಪವಿತ್ರತೆಯ ಹೆಸರು ಚಿಹ್ನೆ ಇರೋದಿಲ್ಲ. ಅಪವಿತ್ರತೆ ಅಂದರೆ ಹೇಗಿರುತ್ತೆ ಅನ್ನೋದು ಸಹ ಅಲ್ಲಿ ಅವರಿಗೆ ಗೊತ್ತೇ ಇರೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಿಮ್ಮ ಪವಿತ್ರತೆಯ ಪ್ರಾಕ್ಟಿಕಲ್ ಸ್ವರೂಪ ದೇವತಾ ಅರ್ಥಾತ್ ದಿವ್ಯತೆಯಾಗಿದೆ. इस समय दुनिया वाले कितना भी अपने को सत्यवान समझे, लेकिन स्वस्वरूप की सत्यता ही नहीं जानते. ಈ ಸಮಯದಲ್ಲಿ
ಜಗತ್ತಿನ ಜನ ಎಷ್ಟೇ ತಮ್ಮನ್ನ ತಾವು ಸತ್ಯವಾನರು ಅಂತ ತಿಳ್ಕೊಬೋದು, ಆದರೆ ಸ್ವಸ್ವರೂಪದ ಸತ್ಯತೆ ಅವರಿಗೆ ಗೊತ್ತೇ ಇಲ್ಲ. ಬಾಪುಕೆ ಸತ್ಯ ಪರಿಚಯಕೋ ಹಿ ನಹಿ ಜಾನ್ತೆ. ಅದರೊಂದಿಗೆ ತಂದೆಯ ಸತ್ಯ ಪರಿಚಯವನ್ನೇ ಅವರು ಯಾರೂ ತಿಳ್ಕೊಂಡಿಲ್ಲ. ತೋ ಸಂಪೂರ್ಣ ಸತ್ಯ ಸ್ವರೂಪ ನಹಿ ಕಹೆಂಗೆ. ಹಾಗಾದರೆ ಬಾಬಾ ಹೇಳ್ತಾರೆ, ಸ್ವಯಂನ ಸತ್ಯತೆ ತಂದೆಯ ಸತ್ಯತೆಯನ್ನು ತಿಳ್ಕೊಂಡಿಲ್ಲ ಅಂದರೆ ಸಂಪೂರ್ಣ ಸತ್ಯ ಸ್ವರೂಪರು ಅಂತ ಅವರಿಗೆ ಹೇಳೋದಿಲ್ಲ. आप में भी सत्यता की शक्ति सदा तब रहेगी जब अपने और बाप के सत्य स्वरूप की स्मृति रहेगी, तो स्वतः ही हर संकल्प भी आपका सत्य होगा. ಹಾಗೆ ಬಾಬಾ ಹೇಳ್ತಾರೆ, ತಮ್ಮಲ್ಲೂ ಕೂಡ ಸತ್ಯತೆಯ ಶಕ್ತಿ ಸದಾ ಯಾವಾಗಿರುತ್ತೆ ಅಂತ ಹೇಳಿದ್ರೆ, ಯಾವಾಗ ಸ್ವಯಂನ ಮತ್ತು ತಂದೆಯ ಸತ್ಯ ಸ್ವರೂಪದ ಸ್ಮೃತಿಯಲ್ಲಿರ್ತೀವಿ, ಆಗ ಸ್ವತಃ ಪ್ರತಿ ಸಂಕಲ್ಪನೂ ಕೂಡ ನಿಮ್ಮದು ಸತ್ಯತೆಯಿಂದ ನಡೀತದೆ. ಅಭಿ ಕಭಿ ಭೂಲ್ ಭಿ ಜಾತೆ ಹೋ, ಬಾಡಿ ಕಾನ್ಶಿಯಸ್ ಮೇ ಆ ಜಾತೆ ಹೋ, तो संकल्प सदा सत्यता के शक्तिशाली हो, पवित्रता के शक्तिशाली हो, वह सदा नहीं रहता. ಈಗ ವರ್ತಮಾನದಲ್ಲಿ ಆಗಾಗ ನೀವು ಮರ್ತು ಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀರಿ. ಆಗ ಸಂಕಲ್ಪ ಸದಾ ಸತ್ಯತೆಯಿಂದ ಶಕ್ತಿಶಾಲಿಯಾಗಿರ್ಬೇಕಲ್ಲ, ಪವಿತ್ರತೆನೂ ಕೂಡ ಶಕ್ತಿಶಾಲಿ ಇರಬೇಕಲ್ವಾ, ಅದು ಸದಾ ಇರೋದಕ್ಕೆ ಸಾಧ್ಯ ಇಲ್ಲ. ಸದಾ ರೇತಾ ಹೇ ಕಿ ವ್ಯರ್ಥ ಭಿ ಹೋತಾ ಹೇ. ಬಾಬಾ ಕೇಳ್ತಾ ಇದ್ದಾರೆ, ಸತ್ಯತೆ ಸದಾ ಇರ್ತದೋ ಅಥವಾ ಆಗಾಗ ವ್ಯರ್ಥನೂ ಕೂಡ ನಡೀತಾ ಇರ್ತದೋ. ತೋ ವ್ಯರ್ಥಕ್ಕೋ ಸತ್ಯ ಕಹೆಂಗೆ ಕೇಳ್ತಿದ್ದಾರೆ ಬಾಬಾ. ಹಾಗಾದ್ರೆ ವ್ಯರ್ಥಕ್ಕೆ ಸತ್ಯ ಅಂತ ಹೇಳ್ತಾರ? झूठ तो बोला ही नहीं तो क्यों नहीं सत्य है. ಬಾಬಾ ಕೇಳ್ತಿದ್ದಾರೆ, ಸುಳ್ಳಂತೂ ನಾವು ಹೇಳಲೇ ಇಲ್ಲ, ಹಾಗಾದರೆ ನಾವು ಮಾತಾಡಿದ್ದು ಯಾಕೆ ಸತ್ಯ ಅಲ್ಲ ಅಂತ ಹೀಗೆ ಹೇಳ್ತೀರಾ ಅಂತ ಕೇಳ್ತಾರೆ ಬಾಬಾ. अगर कोई यह समझकर बैठे कि मैं कभी भी झूठ नहीं बोलती, सदा सच बोलती, लेकिन सत्यता की परख है कि संकल्प, बोल, कर्म, संबंध, संपर्क सब में दिव्यता अनुभव हो. ಒಂದು ವೇಳೆ ಬಾಬಾ ಹೇಳ್ತಾರೆ, ಸುಳ್ಳಂತೂ ನಾನು ಮಾತಾಡಲೇ ಇಲ್ಲ, ಒಂದು ವೇಳೆ ನಾನು ಹೇಳ್ತಿರೋದೇ ಸತ್ಯ ಅಂತ ತಿಳ್ಕೊಂಡು ನಾವು ಕುತ್ಕೊಂಡಿದ್ದೇವೆ ಅಂತಂದರೆ, ಆಗಾಗ ಹೇಳ್ತಿರ್ತೀವಿ ನಾವು, ನಾನಂತೂ ಸುಳ್ಳು ಮಾತಾಡೋದೇ ಇಲ್ಲ, ನಾನು ಸದಾ ಸತ್ಯವನ್ನೇ ಮಾತಾಡ್ತೀನಿ. ಆದರೆ ಸತ್ಯತೆಯ ಪರೀಕ್ಷೆ ಏನಾಗಿದೆ ಅಂತಂದರೆ, ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲದರಲ್ಲೂ ದಿವ್ಯತೆಯ ಅನುಭವ ಆಗ್ತಾ ಇದೆಯಾ? बोल सच रहे हैं लेकिन दिव्यता नहीं है. देखते हो ना, कई बार बार कहेंगे मैं सच बोलती, मैं सच बोलती. ಮಾತನ್ನ ಸತ್ಯವಾಗಿ ಆಡ್ತಾ ಇದ್ದೀರಿ, ಆದರೆ ಅದರಲ್ಲಿ ದಿವ್ಯತೆ ಇಲ್ಲ. ಹಾಗೆ ತಾವು ಕೂಡ ನೋಡ್ತಿರಲ್ವಾ, ಅನೇಕ ಬಾರಿ ಅನೇಕರು ಹೇಳ್ತಿರ್ತಾರೆ, ಬಾರಿ ಬಾರಿ ಹೇಳ್ತಿರ್ತಾರೆ, ನಾನು ಸತ್ಯನೇ ಹೇಳ್ತೀನಿ, ನಾನು ಸತ್ಯನೇ ಹೇಳ್ತೀನಿ. मैं सदा सच्ची हूँ, लेकिन बोल में, कर्म में अगर दिव्यता नहीं है तो दूसरे को आपका सच सच नहीं लगेगा. ನಾನು ಸದಾ ಸತ್ಯವಾಗಿಯೇ ಇದ್ದೇನೆ, ಈ ರೀತಿ ಯಾರು ಹೇಳ್ತಾರೆ, ಆದರೆ ಅವರ ಮಾತಿನಲ್ಲಿ, ಕರ್ಮದಲ್ಲಿ ಒಂದು ವೇಳೆ ದಿವ್ಯತೆ ಇಲ್ಲ ಅಂತ ಹೇಳಿದ್ರೆ, ಅನ್ಯರು ನಿಮ್ಮ ಸತ್ಯವನ್ನ ಸತ್ಯ ಅಂತ ಅನ್ಕೊಳ್ಳೋದಿಲ್ಲ, ಅನ್ಯರಿಗೆ ನಿಮ್ಮ ಮಾತು ಸತ್ಯ ಅಂತ ಅನಿಸೋದಿಲ್ಲ. ಯಹಿ ಸಮझेंगे कि यह अपने को सिद्ध कर रही है, लेकिन समझ में नहीं आता कि यह सत्य है. ಅವರು ಸತ್ಯ ಹೇಳ್ತೀನಿ ಅನ್ನೋರ ಮಾತನ್ನ ಕೇಳಿದಾಗ ಅನ್ಕೋತಾರೆ, ಇವರು ತಮ್ಮನ್ನು ತಾವು ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇವರಿಗೆ ನಾನು ಸತ್ಯ ಮಾತಾಡ್ತಿದ್ದೀನ ಅಂತಲೂ ಸಹ ಅವರಿಗೆ ಗೊತ್ತಾಗ್ತಾ ಇಲ್ಲ. सत्य को सिद्ध करने के लिए सिद्ध करने की आवश्यकता नहीं है. ಬಾಬಾ ಹೇಳ್ತಿದ್ದಾರೆ, ಸತ್ಯವನ್ನ ಸಿದ್ಧ ಮಾಡಲಿಕ್ಕೆ
ಸಿದ್ಧ ಮಾಡೋ ಅವಶ್ಯಕತೆ ಇಲ್ಲ, ಸತ್ಯವನ್ನು ಸಿದ್ಧ ಮಾಡೋ ಅವಶ್ಯಕತೆ ಇಲ್ಲ. ಅಗರ್ अपने सत्य को जिद से सिद्ध करते हैं तो वह दिव्यता दिखाई नहीं देती है. ನೋಡಿ, ಬಾಬಾ ಸ್ಪಷ್ಟ ಮಾಡ್ತಿದ್ದಾರೆ, ಒಂದು ವೇಳೆ ನಿಮ್ಮ ಸತ್ಯವನ್ನ ಹಠದಿಂದ ಸಿದ್ಧ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ದಿವ್ಯತೆ ಕಾಣಿಸೋದೇ ಇಲ್ಲ. ಏ ಸಾಧಾರಣತಾ ಹೇ ಜೋ ದುನಿಯಾ ಮೇ ಬಿ ಕರ್ತೆ ಹೇ. ಅದರಲ್ಲಿ ದಿವ್ಯತೆ ಇಲ್ಲ ಅಂತ ಹೇಳಿದ್ರೆ ಅದು ಸಾಧಾರಣತೆ, ಅದು ಜಗತ್ತಿನವರು ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ ಮಾಮ. और बाप दादा सत्य की निशानी एक श्लोगन में कहते हैं, साकार द्वारा भी सुना जो सच होगा वह कैसे दिखाई देगा. ಮತ್ತು ಬಾಪ್ ದಾದಾ ಸತ್ಯತೆಯ ಚಿಹ್ನೆಯ ಬಗ್ಗೆ ಒಂದು ಶ್ಲೋಗನ್ ಅನ್ನು ಕೂಡ ಆಗಾಗ ಹೇಳ್ತಾ ಇರ್ತಾರೆ. ಸಾಕಾರದ ಮೂಲಕನೂ ಕೂಡ ನೀವು ಕೇಳಿದಿರಿ, ಯಾರಲ್ಲಿ ಸತ್ಯತೆ ಇರ್ತದೋ ಅವ್ರು ಹೇಗೆ ಕಾಣಿಸ್ತಾ ಇರ್ತಾರೆ? ಸಚ್ ತೋ ನಚ್. ಬಾಬಾ ಹೇಳ್ತಾರೆ, ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ನರ್ತನ ನಡೀತಾ ಇರ್ತದೆ. ಸದಾ ಖುಷಿ ಮೇ ನಾಚ್ತಾ ರಹೇಗಾ. ಸತ್ಯತೆಯಿಂದ ಇರುವಂಥವರು ಸದಾ ಖುಷಿಯಿಂದ ನರ್ತನ ಮಾಡ್ತಾ ಇರ್ತಾರೆ. ಜಬ್ जिद करके सिद्ध करते तो आप अपना या दूसरे का चेहरा नोट करेंगे तो वह खुशी का नहीं होगा. ಯಾವಾಗ ಹಠದಿಂದ ಸಿದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತಂದರೆ ಆಗ ಸ್ವಯಂನ ಮತ್ತು ಅನ್ಯರ ಮುಖವನ್ನು ನೋಟ್ ಮಾಡ್ಕೊಳ್ತೀರಿ ಅಂತಂದರೆ ಅಲ್ಲಿ ಖುಷಿ ಇರೋದೇ ಇಲ್ಲ. ತೋಡಾ ಸೋಚನೆ ಕಾ और ತೋಡಾ ಉದಾಸಿ ಕಾ ಹೋಗಾ. ನೋಡಿ, ಹಠದಿಂದ ಸತ್ಯವನ್ನು ಸಿದ್ಧ ಮಾಡುವಂಥವ್ರ ಮುಖದಲ್ಲಿ ಸ್ವಲ್ಪ ಯೋಚನೆ ಮಾಡುವಂಥದ್ದು ಮತ್ತು ಸ್ವಲ್ಪ ಉದಾಸೀನತೆಯ ಮುಖ ಇರುತ್ತೆ. ನಾಚನೆ ಕಾ ನಹಿ ಹೋಗಾ. ಅವರ ಮುಖ ನರ್ತನ ಮಾಡುವಂಥದ್ದು ಆಗಿರೋದಿಲ್ಲ. ಸಚ್ ತೋ ಬಿಟೋ ನಚ್. सच्चा खुशी में नाचता है तो खुशी में जीवन के दिन या रात बहुत अच्छी लगती है. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಖುಷಿಯಿಂದ ನರ್ತನ ನಡೀತದೆ ಅಂತ ಹೇಳ್ತಾರೆ. ಖುಷಿಯಲ್ಲಿರುವಂಥವರಿಗೆ ಜೀವನ ಹಗಲು ಮತ್ತು ರಾತ್ರಿ ಬಹಳ ಚೆನ್ನಾಗನ್ಸುತ್ತೆ. और थोड़ा भी सत्य में असत्य मिक्स है तो उस समय की जीवन इतनी अच्छी नहीं लगेगी. ಒಂದು ವೇಳೆ ಬಾಬಾ ಹೇಳ್ತಾರೆ, ಸ್ವಲ್ಪ ಮಾತ್ರದಲ್ಲೂ ಸತ್ಯತೆಯಲ್ಲಿ ಅಸತ್ಯತೆ ಕಲಬೆರಕೆಯಾಗಿದೆ ಅಂತ ಹೇಳಿದರೆ ಆ ಸಮಯದ ಜೀವನ ಅಷ್ಟೊಂದು ಚೆನ್ನಾಗನ್ಸೋದಿಲ್ಲ. तो सत्यता का अर्थ ही है सत्य स्वरूप में स्थित होके चाहे संकल्प चाहे बोल चाहे कर्म करना. ಹಾಗಾಗಿ ಬಾಬಾ ಹೇಳ್ತಾರೆ, ಸತ್ಯತೆಯ ಅರ್ಥನೇ ಆಗಿದೆ ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಯಾವುದೇ ಸಂಕಲ್ಪಗಳನ್ನು ಮಾಡಬೇಕು, ಯಾವುದೇ ಮಾತುಗಳನ್ನು ಆಡುವುದು ಮತ್ತು ಯಾವುದೇ ಕರ್ಮವನ್ನು ಮಾಡುವುದು. आजकल दुनिया वाले तो स्पष्ट करते हैं कि आजकल सच्चे लोगों का चलना ही मुश्किल है, झूठ बोलना ही पड़ेगा. ಇವತ್ತಿನ ಪ್ರಪಂಚದವರು ಸ್ಪಷ್ಟವಾಗಿ ಇಂತಹ ಮಾತುಗಳನ್ನು ಹೇಳುತ್ತಿರ್ತಾರೆ. ಇವತ್ತಿನ ಪ್ರಪಂಚದಲ್ಲಿ ಸತ್ಯವಂತರಿಗೆ ನಡೆಯೋದು ಬಹಳ ಕಷ್ಟ, ಸತ್ಯತೆಯಿಂದ ನಡ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ನಾವು ಸುಳ್ಳನ್ನು ಹೇಳಲೇಬೇಕಾಗತ್ತೆ. ಲೇಕಿನ್ कई समय पर कई परिस्थितियों में ब्राह्मण आत्माएं भी मुख से नहीं बोलती लेकिन अंदर समझती है कि कहाँ कहाँ चतुराई से तो चलना ही पड़ता है. ಆದರೆ ಅನೇಕ ಸಮಯದಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ಬ್ರಾಹ್ಮಣ ಆತ್ಮಗಳು ಕೂಡ ಬಲೆ ಮುಖದಿಂದ ಮಾತಾಡೋದಿಲ್ಲ ಅಥವಾ ಹೇಳಲ್ಲ, ಆದರೆ ಒಳಗಿಂದ ಅನ್ಕೋತಾ ಇರ್ತಾರೆ, ಕೆಲವೊಮ್ಮೆ ಚತುರತೆಯಿಂದ ನಡ್ಕೊಳ್ಳೇಬೇಕಾಗತ್ತೆ. उसको झूठ नहीं कहते लेकिन ಚತುರಾಯಿ कहते हैं. ಅದನ್ನು ಸುಳ್ಳು ಅಂತ ಹೇಳಲ್ಲ ಬಾಬಾ, ಅದನ್ನು ಚತುರತೆ ಅಂತ ಹೇಳ್ತಾರೆ. तो ಚತುರಾಯಿ ಕ್ಯಾ ಹೇ? ಹಾಗಾದರೆ ಬಾಬಾ ಕೇಳ್ತಾರೆ, ಚತುರಾಯಿ ಅಂದರೆ ಏನು, ಚತುರತೆ ಅಂದರೆ ಏನು? ಯ ತೋ ಕರ್ನಾ ಹಿ ಪಡ್ತಾ ಹೇ तो
वह स्पष्ट बोलते हैं और ब्राह्मण ರಾಯಲ್ ಭಾಷಾ में बोलते हैं. ಕೆಲವೊಮ್ಮೆ ಕೆಲವೊಬ್ರು ಹೇಳ್ತಿರ್ತಾರೆ, ಒತ್ತಾಯ ಪೂರ್ವಕವಾಗಿ ಆದ್ರೂ ನಾವು ಸುಳ್ಳನ್ನ ಹೇಳಲೇಬೇಕಾಗತ್ತೆ, ಮಾಡಲೇಬೇಕಾಗತ್ತೆ. ಅವರು ಸ್ಪಷ್ಟವಾಗಿ ಹೇಳ್ತಾರೆ ಹೊರಗಿನವರು, ಆದರೆ ಬ್ರಾಹ್ಮಣರು ರಾಯಲ್ ಭಾಷೆಯಲ್ಲಿ ಹೇಳುತ್ತಾರೆ. फिर कहते हैं मेरा भाव नहीं था, ना भावना थी, ना भाव था, लेकिन करना ही पड़ता है, चलना ही पड़ता है. ಅನಂತರ ಏನಂತ ಹೇಳುತ್ತಾರೆ, ಆ ರೀತಿ ಮಾತಾಡಬೇಕು ಅನ್ನೋದು ನನ್ನ ಭಾವ ಇರಲಿಲ್ಲ, ನನಗೆ ಭಾವನೆಯೂ ಇರಲಿಲ್ಲ, ಆದರೆ ನಾನು ಆ ರೀತಿ ಹೇಳಲೇಬೇಕಾಗಿತ್ತು, ನಾನು ಆ ರೀತಿ ನಡ್ಕೊಳ್ಳೇಬೇಕಾಗಿತ್ತು. ಲೇಕಿನ್ ब्रह्मा बाप को देखा, साकार है ना, निराकार के लिए तो आप भी सोचते हो कि शिव बाप तो निराकार है, ऊपर मजे में बैठा है, नीचे आवे तो पता पड़े क्या है. ಆದರೆ ಬ್ರಹ್ಮ ಬಾಬೋರ್ನ ತಾವೆಲ್ಲ ನೋಡಿದ್ರ? ಯಾಕೆಂದ್ರೆ ಬ್ರಹ್ಮ ಬಾಬಾ ಸಾಕಾರದಲ್ಲಿ ಇದ್ರಲ್ವಾ. ಇನ್ನು ನಿರಾಕಾರ ಶಿವಬಾಬರಿಗಾದ್ರೆ ನಾವೇನಂತ ಯೋಚನೆ ಮಾಡ್ತೀವಿ ಅಂತಂದ್ರೆ, ಶಿವಬಾಬಾ ಅಂತೂ ನಿರಾಕಾರ, ಆರಾಮಾಗಿ ಮೇಲೆ ಮಜಾ ಮಾಡ್ಕೊಂಡು ಕೂತಿದ್ದಾನೆ, ಅವನಿಗೆ ಕೆಳಗೆ ಬಂದರೆ ಗೊತ್ತಾಗ್ತಿತ್ತು ಏನು ಪರಿಸ್ಥಿತಿ ಅಂತ ಹೇಳಿ. ಲೇಕಿನ್ ब्रह्मा बाप तो साकार स्वरूप में आप सबके साथ ही रहे, स्टूडेंट भी रहे, और सत्यता व पवित्रता के लिए कितनी अपोजिशन हुई तो चालाकी से चला. ನೋಡಿ, ಬಾಬಾ ಹೇಳ್ತಾ ಇದ್ದಾರೆ, ಬ್ರಹ್ಮ ಬಾಬಾ ಅಂತೂ ಸಾಕಾರ ಸ್ವರೂಪದಲ್ಲಿ ತಮ್ಮೆಲ್ಲರ ಜೊತೆಯಲ್ಲೇ ಇದ್ರು, ವಿದ್ಯಾರ್ಥಿಯಾಗಿನೂ ಇದ್ರು, ಮತ್ತು ಸತ್ಯತೆ ಹಾಗೂ ಪವಿತ್ರತೆಗಾಗಿ ಅವರಿಗೆಷ್ಟೇ ವಿರೋಧಗಳು ಬಂದರೂ ಸಹ ಅವರೇನಾದರೂ ಚಾಲಾಕತನದಿಂದ ನಡ್ಕೊಂಡ್ರ? लोगों ने कितना राय दी कि आप सीधा ऐसे नहीं कहो कि पवित्र रहना ही है, यह कहो कि थोड़ा थोड़ा रहो. ಹಾಗೇನೆ ಬರುವಂತ ಜನರು ಕೂಡ ಬಹಳಷ್ಟು ಸಲಹೆಗಳನ್ನ ಬ್ರಹ್ಮ ಬಾಬೋರಿಗೆ ಕೊಡ್ತಾ ಇದ್ರು. ನೀವು ಸೀದಾ ಎಲ್ಲರಿಗೂ ಪವಿತ್ರತೆಯಿಂದ ಇರಿ ಅಂತ ಹೇಳಬೇಡಿ, ಈ ರೀತಿ ಹೇಳ್ರಿ, ಸ್ವಲ್ಪ ಸ್ವಲ್ಪ ಪವಿತ್ರತೆಯಿಂದ ಇರಿ ಅಂತ ಹೇಳ್ತಾ ಇದ್ರು. ಲೇಕಿನ್ ಬ್ರಹ್ಮ ಬಾಪ್ ಘಬರಾಯ? ಆ ರೀತಿ ಜನ ಹೇಳ್ಕೊಟ್ಟಾಗ ಬ್ರಹ್ಮ ಬಾಬಾ ಏನಾದ್ರೂ ಭಯಭೀತರಾದ್ರ? सत्यता की शक्ति धारणा करने में सहन शक्ति की भी आवश्यकता है. ಸತ್ಯತೆಯ ಶಕ್ತಿಯನ್ನ ಧಾರಣೆ ಮಾಡ್ಕೋಬೇಕಾದ್ರೆ ಸಹನ ಶಕ್ತಿದು ಕೂಡ ಅವಶ್ಯಕತೆ ಇದೆ. सहन करना पड़ता है, झुकना पड़ता है, हार माननी पड़ती है, लेकिन वह हार नहीं है. उस समय के लिए हार लगती है, लेकिन सदा की विजय. ಸಹನೆ ಮಾಡ್ಕೋಬೇಕಾಗತ್ತೆ, ವಾಗ್ಬೇಕಾಗತ್ತೆ, ಸೋಲನ್ನ ಒಪ್ಕೋಬೇಕಾಗತ್ತೆ, ಆದರೆ ಅದು ಸೋಲಲ್ಲ ಅಂತ ಹೇಳ್ತಾರೆ. ಆ ಸಮಯಕ್ಕೆ ಅದು ಸೋಲು ಅನ್ಸತ್ತೆ, ಆದರೆ ಅದು ಸದಾ ಕಾಲದ ವಿಜಯ. सत्यता की शक्ति से आज ಡೈಮಂಡ್ ಜುಬ್ಲಿ ಮನಾ ರಹೆ ಹೇ. ಬಾಬಾ ಹೇಳಿದ್ರು, ಸತ್ಯತೆಯ ಶಕ್ತಿ ಇರೋದ್ರಿಂದಲೇ ನೀವು ಈ ದಿನ ವಜ್ರ ಮಹೋತ್ಸವವನ್ನ ಆಚರಿಸ್ತಾ ಇದ್ದೀರಿ. अगर पवित्रता और सत्यता नहीं होती तो आज आपके चेहरे से, चलन से आने वाले को जो दिव्यता अनुभव होती है वह नहीं होती. ಒಂದು ವೇಳೆ ಪವಿತ್ರತೆ ಮತ್ತು ಸತ್ಯತೆ ಇರಲಿಲ್ಲ ಅಂತಂದ್ರೆ ಇವತ್ತು ನಿಮ್ಮ ಮುಖದಲ್ಲಿ ಮತ್ತು ನಡವಳಿಕೆಯಲ್ಲಿ ಬರುವಂಥವರಿಗೆ ದಿವ್ಯತೆಯ ಅನುಭವ ಏನಾಗಬೇಕು ಅದು ಆಗ್ತಾ ಇರಲಿಲ್ಲ. ಚಾಹೆ ಪ್ಯಾದಾ ಬಿ ಹೇ, ನಂಬರ್ ವಾರ್ ತೋ ಹೇ ಹೀನ. ನೋಡಿ, ಬಲೆ ಕೆಲವೊಬ್ರು ಪ್ಯಾದೆಗಳು ಇರಬಹುದು, ನಂಬರ್ ವಾರ್ ಅಂತೂ ಎಲ್ಲ ಮಕ್ಕಳು ಇದ್ದಿರಲ್ವಾ. ಮಹಾರಥಿ ಬಿ ಹೇ, नाम के महारथी नहीं, लेकिन जो सच्चे महारथी है, अर्थात सत्यता की शक्ति से चलने वाले महारथी है. ನೋಡಿ, ಅದರಲ್ಲಿ ಮಹಾರಥಿ ಮಕ್ಕಳು ಇದ್ದಾರೆ, ಹೆಸರಿಗೆ ಮಾತ್ರ ಮಹಾರಥಿ ಅಲ್ಲ.
ಆದರೆ ಯಾರು ಸತ್ಯವಾದ ಮಹಾರಥಿಗಳಿದ್ದಾರೆ, ಅರ್ಥಾತ್ ಸತ್ಯತೆಯ ಶಕ್ತಿಯಿಂದ ನಡೆಯುವಂಥವರು ಮಹಾರಥಿಯಾಗಿದ್ದಾರೆ. जो परिस्थिति को देखकर सत्यता से जरा भी किनारा कर लेते, कहते हैं और कुछ नहीं किया, एक दो शब्द ऐसे बोल दिए, दिल से नहीं बोले, ऐसे बाहर से थोड़ा बोल दिया, तो यह संपूर्ण सत्यता नहीं है. ಒಂದು ವೇಳೆ ಯಾರಾದರೂ ಪರಿಸ್ಥಿತಿಯನ್ನ ನೋಡಿಬಿಟ್ಟು ಸತ್ಯತೆಯಲ್ಲಿ ಅಂಶ ಮಾತ್ರ ದೂರ ಸರ್ಕೊಂಡ್ಬಿಡುತ್ತಾರೆ, ಆಗ ಹೇಳುತ್ತಿರ್ತಾರೆ ಅವರು, ನಾನು ಬೇರೆ ಏನೂ ಮಾಡಲಿಲ್ಲ, ಕೇವಲ ಒಂದೆರಡು ಶಬ್ದ ಅಷ್ಟೇ ಹಾಗೆ ಮಾತಾಡಿದೆ, ನಾನೇನು ಮನಸ್ಸಿನಿಂದ ಹೃದಯದಿಂದ ಮಾತಾಡಿಲ್ಲ, ಹೊರಗಿಂದ ಸುಮ್ಮನೆ ಹಾಗೇನೆ ಮಾತಾಡಿದೆ, ಸ್ವಲ್ಪ ಮಾತಾಡಿದೆ, ಈ ರೀತಿ ಹೇಳ್ತಾರೆ ಅಂದ್ರೂ ಸಹ ಅದು ಸಂಪೂರ್ಣ ಸತ್ಯತೆ ಅಲ್ಲ. सत्यता के पीछे अगर सहन भी करना पड़ता तो वह सहन नहीं है. भले बाहर से लगता है कि हम सहन कर रहे हैं, लेकिन आपके खाते में वह सहन शक्ति के रूप में जमा होता है. ಸತ್ಯತೆಯ ಹಿಂದೆ ಒಂದು ವೇಳೆ ನೀವು ಸಹನೆ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರು ಕೂಡ ಅದು ಸಹನೆ ಅಲ್ಲ. ಭಲೆ ಹೊರಗಿನಿಂದ ನಿಮಗನಿಸ್ತಾ ಇರ್ತದೆ ನಾನು ಸಹನೆ ಮಾಡ್ಕೋತಾ ಇದ್ದೇನೆ, ಆದರೆ ಅದು ನಿಮ್ಮ ಖಾತೆಯಲ್ಲಿ ಸಹನ ಶಕ್ತಿಯ ರೂಪದಲ್ಲಿ ಜಮಾ ಆಗ್ತಾ ಹೋಗ್ತದೆ. नहीं तो क्या होता है कि अगर कोई थोड़ा सा भी सहन करने में कमजोर हो जाता है तो उसे सत्यता का सहारा जरूर लेना पड़ता है. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಸ್ವಲ್ಪ ಮಾತ್ರ ಸಹನೆ ಮಾಡಿಕೊಳ್ಳುವಾಗ ದುರ್ಬಲತೆ ಬಂದ್ಬಿಡುತ್ತದೆ, ಬಲಹೀನತೆ ಬಂದ್ಬಿಡುತ್ತೆ ಅಂದರೆ ಆಗ ಸತ್ಯತೆಯ ಆಧಾರವನ್ನ ಅವಶ್ಯವಾಗಿ ಪಡಿಲೇಬೇಕಾಗತ್ತೆ. तो उस समय ऐसा लगता है जैसे सहारा मिल गया, ठीक हो गया, लेकिन उसके खाते में सहन शक्ति जमा नहीं होती है. ನೋಡಿ, ಆ ಸಮಯದಲ್ಲಿ ಅಂಥವ್ರಿಗೆ ಅನ್ಸತ್ತೆ ನಾನು ಬಹಳ ಸಹನೆ ಮಾಡ್ಕೊಂಡ್ಬಿಟ್ಟೆ, ಎಲ್ಲ ಸರಿಯಾಗ್ಬಿಡ್ತು, ಆದರೆ ಅವರ ಖಾತೆಯಲ್ಲಿ ಸಹನ ಶಕ್ತಿ ಜಮಾ आगोदिल्ल. तो बाहर से ऐसे समझेंगे कि हम बहुत अच्छे चलते हैं, हमको चलने की चतुराई आ गई है, लेकिन अगर अपना खाता देखेंगे तो जमा का खाता बहुत कम होगा, इसलिए चतुराई से नहीं चलो. एक दो को देख कर भी कॉपी करते हैं, यह ऐसे चलते हैं ना, तो इसका नाम बहुत अच्छा हो गया है, यह बहुत आगे गए हैं. और हम सच्चे बोलते हैं ना, तो हम पीछे के पीछे ही रह गए. ಬಾಬಾ ಹೇಳ್ತಿದ್ದಾರೆ, ಕೆಲವೊಮ್ಮೆ ಹೊರಗಿಂದ ಮಕ್ಕಳು ಈ ರೀತಿ ತಿಳ್ಕೊತಾರೆ, ನಾವು ಭಾಳ ಚೆನ್ನಾಗಿ ನಡೀತಾ ಇದ್ದೇವೆ, ನಮಗೆ ಎಲ್ಲರ ಜೊತೆ ಚೆನ್ನಾಗಿ ನಡ್ಕೊಂಡು ಹೋಗೋ ಚತುರತೆ ಬಂದಿದೆ. ಆದರೆ ಒಂದು ವೇಳೆ ಅವ್ರ ಖಾತೆಯನ್ನು ಅವ್ರು ನೋಡ್ಕೋತಾರೆ ಅಂತಂದರೆ ಅವರ ಖಾತೆಯಲ್ಲಿ ಜಮಾ ಬಹಳ ಕಡಿಮೆ ಇರ್ತದೆ. ಆದ್ದರಿಂದ ನೀವು ಚತುರತೆಯಿಂದ ನಡ್ಕೊಳ್ಳೋದು ಅಂತ ಹೇಳ್ತಿರಲ್ಲ, ಆ ರೀತಿ ನಡ್ಕೋಬೇಡಿ. ಪರಸ್ಪರರನ್ನು ನೋಡಿಬಿಟ್ಟು ಕಾಪಿನೂ ಕೂಡ ಮಾಡುತ್ತಾರೆ. ಏನಂತ ಹೇಳ್ತಾರೆ, ಅವರೇ ಈ ರೀತಿ ನಡ್ಕೋತಾರಲ್ವಾ, ನೋಡಿ ಅವ್ರು ಆ ರೀತಿ ನಡ್ಕೊಳ್ಳೋದಕ್ಕೇನೆ, ಅಸತ್ಯತೆಯಿಂದ ನಡ್ಕೊಳ್ಳೋದಕ್ಕೇನೆ ಅವ್ರ ಹೆಸರು ಬಹಳ ಚೆನ್ನಾಗಿ ಏನಾಗಿದೆ, ಎಲ್ಲ ಕಡೆಗೂ ಪ್ರಚಾರ ಆಗಿದೆ, ಅವರೆಲ್ಲರಿಗಿಂತ ಬಹಳ ಮುಂದೆ ಹೋಗ್ತಾ ಇದ್ದಾರೆ. ನಾವು ಸತ್ಯ ಹೇಳ್ತೀವಲ್ವಾ, ಅದಕ್ಕೆ ನಾವು ಹಿಂದಿರೋರು ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೇವೆ. लेकिन वह पीछे रहना नहीं है, वह आगे बढ़ना है. ಅದು ಸತ್ಯತೆಯಿಂದ ನಡ್ಕೊಂಡಾಗ ನಾವು ಹಿಂದುಳಿತೀವಿ ಅಂತ ಹೇಳ್ತೀವಲ್ಲ, ಅದು ಹಿಂದುಳಿಯೋದಲ್ಲ, ಅದು ಎಲ್ಲರಿಗಿಂತ ಮುಂದೆ ಹೋಗೋದು ಅಂತ ಹೇಳ್ತಾರೆ. बाप के आगे आगे बढ़ते हो और दूसरों के आगे चाहे पीछे दिखाई भी दो, लेकिन काम किससे है, बाप से या आत्मा उनसे. ನೋಡಿ, ನೀವು ಸತ್ಯತೆಯಿಂದ ನಡ್ಕೊಳ್ಳುವಂಥವ್ರು ತಂದೆಯ ಮುಂದೆ ಅಂತೂ ಮುಂದೆ ಇದ್ದೀರಿ ಅಂತ ಹೇಳ್ತಾರೆ ಮತ್ತು ಮುಂದುವರಿತಾನೇ ಹೋಗ್ತಿರ್ತೀರಿ. ಭಲೆ ಅನ್ಯರ ಮುಂದೆ ನೀವು ಹಿಂದುಳಿತಿದ್ದೀರಿ ಅಂತ ಕಾಣಿಸ್ಬೋದು, ಆದರೆ ನಿಮಗೆ ಕೆಲಸ ಯಾರ ಜೊತೆಗಿದೆ, ತಂದೆಯ ಜೊತೆಗೋ ಆತ್ಮಗಳ ಜೊತೆಗೋ ಅಂತ ಕೇಳುತ್ತಾರೆ. ಬಾಪಸೆ ಅಲ್ಲಿ ಕೂತವರು ಹೇಳ್ತಿದ್ದಾರೆ, ನಮ್ಮ ಕೆಲಸ ತಂದೆ ಜೊತೆಗಿದೆ. ತೋ
बाप के दिल में आगे बढ़ना अर्थात सारे कल्प के प्रारब्ध में आगे बढ़ना. ತಂದೆಯ ಹೃದಯದಿಂದ ನೀವು ಮುಂದುವರಿತಾ ಇದ್ದೀರಿ ಅಂತ ಹೇಳಿದ್ರೆ, ತಂದೆಯ ಹೃದಯದಲ್ಲಿ ನೀವು ಮುಂದಿದ್ದೀರಿ ಅಂತ ಹೇಳಿದ್ರೆ, ಇಡೀ ಕಲ್ಪದ ಪ್ರಾರಬ್ಧದಲ್ಲೂ ನೀವು ಮುಂದುವರಿತಾ ಇದ್ದೀರಿ. और अगर यह आगे बढ़ने में आत्माओं को कॉपी करते हो तो उस समय के लिए आपका नाम होता है, शान मिलता है, भाषण करने वाली लिस्ट में आते हो, सेंटर संभालने की लिस्ट में आते हो, लेकिन सारे कल्प की प्रारब्ध नहीं बनती. ಒಂದು ವೇಳೆ ನೀವು ಮುಂದುವರಿಯುವ ಅಂತ ಸಮಯದಲ್ಲಿ ಆತ್ಮಗಳನ್ನು ಕಾಪಿ ಮಾಡ್ತೀರಿ. ಆತ್ಮಗಳನ್ನು ಕಾಪಿ ಮಾಡಿದಾಗ ಆ ಸಮಯಕ್ಕೆ ಮಾತ್ರ ನಿಮ್ಮ ಹೆಸರು ಬಹಳ ಪ್ರಸಿದ್ಧಿಯಾಗತ್ತೆ, ನಿಮಗೆ ಘನತೆಯೂ ಸಿಗತ್ತೆ, ಭಾಷಣ ಮಾಡುವಂಥವರ ಲೀಸ್ಟಲ್ಲಿ ತಮ್ಮ ಹೆಸರು ಬರುತ್ತೆ, ಸೆಂಟರ್ ಸಂಭಾಲನೆ ಮಾಡುವಂಥವರ ಲೀಸ್ಟಲ್ಲಿ ತಮ್ಮ ಹೆಸರು ಬರ್ತದೆ. ಆದರೆ ಇಡೀ ಕಲ್ಪದ ಪ್ರಾರಬ್ಧ ರೂಪಿಸ್ಕೊಳ್ಳೋಕ್ಕಾಗೋದಿಲ್ಲ. जिसको बाप दादा कहते हैं मेहनत की, बीज डाला, वृक्ष बड़ा किया, फल भी निकला, लेकिन कच्चा फल खा गए. हमेशा के लिए प्रारब्ध का फल खत्म हो जाता है. ಆ ತರಹ ನಡ್ಕೊಳ್ಳುವಂಥವರಿಗೆ ಬಾಪ್ ದಾದ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಪರಿಶ್ರಮನೂ ಪಟ್ರಿ, ಬೀಜನೂ ಬಿತ್ತಿದ್ರಿ, ವೃಕ್ಷನೂ ಕೂಡ ದೊಡ್ಡದಾಯಿತು, ಅದರಿಂದ ಫಲನೂ ಕೂಡ ಸಿಕ್ತು. ಆದರೆ ಆ ಫಲ ಮಾಗೋಕ್ಕಿಂತ ಮೊದಲೇ ನೀವು ಕಚ್ಚಾ ಫಲವನ್ನು ತಿಂದು ಹಾಕ್ಬಿಟ್ರಿ. ಆಗ ಸದಾ ಕಾಲದ ಪ್ರಾರಬ್ಧದ ಫಲ ಖತಮ್, ಸಮಾಪ್ತಿಯಾಗ್ಬಿಡುತ್ತದೆ. तो अल्पकाल के शान मान नाम के लिए कापी नहीं करो. ಸೊ ಬಾಬಾ ಏನಂತ ಹೇಳ್ತಿದ್ದಾರೆ, ಅಲ್ಪಕಾಲದ ಘನತೆ ಗೌರವ ಹೆಸರುಗಳಿಗಾಗಿ ಕಾಪಿಯನ್ನು ಅನ್ಯರನ್ನ ಮಾಡಬೇಡಿ. यह नाम नहीं है लेकिन बाप के दिल में नंबर आगे नाम है, इसलिए डायमंड बनना है तो यह सब ಚೆಕಿಂಗ್ करो. ಆ ರೀತಿ ಮಾಡಿ ನೀವು ಹೆಸರು ಗಳಿಸ್ತೀರಾ ಅಂತಂದರೆ ಅದು ಹೆಸರಲ್ಲ ಅಂತ ಹೇಳ್ತಾರೆ ಬಾಬಾ. ಆದರೆ ನೀವು ತಂದೆಯ ಹೃದಯದಲ್ಲಿ ನಂಬರ್ ಮೊದಲಿನ ಹೆಸರಲ್ಲಿ ಇರಬೇಕು. ಆಗ ನೀವು ಡೈಮಂಡ್ ಆಗ್ತೀರಿ, ವಜ್ರ ಆಗ್ತೀರಿ. ಬಾಬಾ ಹೇಳ್ತಾರೆ ಇದು ಹೆಸರಲ್ಲ, ಆದರೆ ತಂದೆಯ ಹೃದಯದಲ್ಲಿ ನಂಬರ್ ಮುಂದೆ ಹೆಸರು ಬರಬೇಕು. ಆದ್ದರಿಂದ ನೀವು ಡೈಮಂಡ್ ಆಗಬೇಕು ಅಂತಂದರೆ ಮೊದಲು ನಿಮ್ಮನ್ನು ನೀವು ಚೆಕಿಂಗ್ ಮಾಡ್ಕೊಳ್ರಿ. जरा भी रायल रूप का दाग डायमंಡ್ में छिपा हुआ तो नहीं है. ಅಂಶ ಮಾತ್ರದಲ್ಲೂ ರಾಯಲ್ ರೂಪದ ಕಲೆ ವಜ್ರದಲ್ಲಿ ಮುಚ್ಚಾಕಿಲ್ವಾ ಕೇಳ್ತಿದ್ದಾರೆ ಬಾಬಾ. तो सत्यता की शक्ति से दिव्यता को धारणा करो. ಸತ್ಯತೆಯ ಶಕ್ತಿಯಿಂದ ನಿಮ್ಮಲ್ಲಿ ದಿವ್ಯತೆ ಎಷ್ಟಿದೆ ಅದನ್ನು ಧಾರಣೆ ಮಾಡಿಕೊಳ್ಳ್ರಿ. ಕುಚ್ ಬಿ ಸಹನ್ ಕರ್ನಾ ಪಡೆ ಘಬರಾವೋ ನಹಿ. ಎಷ್ಟೇ ನಿಮಗೆ ಸಹನೆ ಮಾಡ್ಕೋಬೇಕಾಗಿ ಬರಬಹುದು, ಆದರೆ ಭಯಭೀತರಾಗಬೇಡಿ. ಸತ್ಯ ಸಮಯ ಪ್ರಮಾಣ ಸ್ವಯಂ ಸಿದ್ಧ ಹೋಗ. ಸತ್ಯವನ್ನು ನೀವು ಸಿದ್ಧ ಮಾಡೋದು ಬೇಡ, ಸಮಯದ ಪ್ರಮಾಣ ತಾನಾಗಿನೇ ಸ್ವತಃ ಸಿದ್ಧವಾಗ್ತದೆ. कहते भी हो ना कि सत्य की नाव डोलती है लेकिन डूबती नहीं, तो किनारा तो ले लेंगे ना, ನಿರ್ಭಯ ಬನೋ. ಅದಕ್ಕೆ ಹೇಳ್ತಾರಲ್ವಾ, ಸತ್ಯದ ನೌಕೆ ಅಲುಗಾಡುತ್ತೆ ಆದರೆ ಮುಳುಗೋದಿಲ್ಲ. ಆದರೆ ದಡಕ್ಕಂತೂ ತಗೋಬೇಕಲ್ವಾ, ಹಾಗಾಗಿ ನಿರ್ಭಯರಾಗ್ರಿ. ಅಗರ್ कहाँ भी सामना करना पड़ता है तो ब्रह्मा बाप के जीवन को आगे रखो. ಒಂದು ವೇಳೆ ಯಾವುದೇ ಸಮಯದಲ್ಲಿ ಸಮಾವೇಶ ಮಾಡ್ಕೋವಂತಹ ಪರಿಸ್ಥಿತಿ ಬರುತ್ತೆ ಅಂತಂದರೆ ಬ್ರಹ್ಮ ತಂದೆಯ ಜೀವನವನ್ನು ಮುಂದಿಟ್ಕೊಳ್ರಿ. ब्रह्मा बाप के आगे दुनिया की परिस्थितियाँ तो थी, लेकिन वैरायटी बच्चों की भी परिस्थितियाँ रही. लेकिन संगठन में होते, जिम्मेवारी होते, सत्यता की शक्ति से विजयी हो गए.
ಬ್ರಹ್ಮ ತಂದೆಯ ಸಮ್ಮುಖದಲ್ಲೂ ಕೂಡ ಜಗತ್ತಿನ ಪರಿಸ್ಥಿತಿಗಳು ಬಂದಿತ್ತು. ಆದರೆ ವೆರೈಟಿ ಮಕ್ಕಳ ಪರಿಸ್ಥಿತಿಗಳು ಕೂಡ ಇತ್ತು. ಆದರೆ ಸಂಘಟನೆಯಲ್ಲಿರೋ ಕಾರಣ ಜವಾಬ್ದಾರಿಗಳಿದ್ರೂ ಸಹ ಸತ್ಯತೆಯ ಶಕ್ತಿಯಿಂದ ವಿಜಯಿಯಾದರು. ಬಚ್ಚೋं की किटपिट ಬ್ರಹ್ಮ ಬಾಪನೆ ನಹಿ देखी क्या? ನೋಡಿ, ಬಾಬಾ ಕೇಳ್ತಿದ್ದಾರೆ, ಬ್ರಹ್ಮ ತಂದೆ ಮಕ್ಕಳ ಕಿರಿಕಿರಿಯನ್ನ ನೋಡ್ಲಿಲ್ವಾ? ब्रह्मा बाप के आगे भी वैरायटी संस्कार वाली आत्माएं रही, लेकिन इतनी सब परिस्थितियां होते हुए सत्यता की स्वस्थिति ने संपूर्ण बना दिया. ನೋಡಿ, ಬ್ರಹ್ಮ ತಂದೆಯ ಸಮ್ಮುಖದಲ್ಲೂ ಸಹ ವೆರೈಟಿ ಸಂಸ್ಕಾರದ ಆತ್ಮಗಳಿದ್ರು. ಆದರೆ ಇಷ್ಟೆಲ್ಲ ಪರಿಸ್ಥಿತಿಗಳು ಬರ್ತಿದ್ರು ಸಹ ಸತ್ಯತೆಯಿಂದ ಸ್ವಸ್ಥಿತಿಯಲ್ಲಿ ಸಂಪೂರ್ಣರಾಗ್ಬಿಟ್ರು. तो आप सबको क्या बनना है? ಹಾಗಾದ್ರೆ ಬಾಬಾ ಕೇಳ್ತಾರೆ, ತಾವೆಲ್ಲರೂ ಏನಾಗಬೇಕು? ಚತುರಾಯಿ ತೋ ನಹಿ ಹೇನಾ? ಚತುರತೆಯಿಂದ ಅಂತೂ ನಡ್ಕೊಳ್ಬೇಕಾಗಿಲ್ಲಲ್ವಾ? बहुत अच्छा बोलते हैं, मैंने कुछ नहीं किया, थोड़ा चतुराई से तो चलना ही पड़ता है, लेकिन कब तक? ಕೆಲವೊಬ್ರು ಬಹಳ ಚೆನ್ನಾಗಿ ಮಾತಾಡ್ತಾರೆ, ನಾನೇನೇನು ಮಾಡಲಿಲ್ಲಪ್ಪ, ಸ್ವಲ್ಪ ಚತುರತೆಯಿಂದ ನಡ್ಕೋಬೇಕಾಗತ್ತಲ್ವ, ಅದಕ್ಕೆ ನಾನು ಆ ರೀತಿ ನಡ್ಕೊಂಡೆ. ಆದರೆ ಬಾಬಾ ಕೇಳ್ತಾರೆ, ಆ ತರಹದ ಚತುರತೆ ಎಲ್ಲಿಯವರೆಗೆ ಅಂತ ಕೇಳ್ತಾರೆ. तो सहन शक्ति धारणा कर असत्यता का सामना करो, प्रभाव में नहीं आ जाओ. ಸಹನ ಶಕ್ತಿಯನ್ನ ಧಾರಣೆ ಮಾಡಿಕೊಂಡು ಅಸತ್ಯತೆಯನ್ನ ಎದುರಿಸ್ರಿ ಅಂತ ಹೇಳ್ತಾರೆ ಬಾಬಾ. ಅದರ ಪ್ರಭಾವದಲ್ಲಿ बराबारदू. कई समझते हैं कि हमने महारथियों में भी ऐसे देखा ना, तो फॉलो तो महारथियों को करना है ना. अभी ब्रह्मा बाप तो सामने है नहीं, महारथी है, उसको फॉलो किया. ಅನೇಕ ಮಕ್ಕಳು ಈ ರೀತಿ ಅನ್ಕೋತಾರೆ, ನಾವು ಮಹಾರಥಿಗಳನ್ನೇ ನೋಡ್ಕೊಂಡು ನಡಿಬೇಕಲ್ವಾ, ಅವರನ್ನೇ ಫಾಲೋ ಮಾಡಬೇಕಲ್ವಾ. ಫಾಲೋ ಮಾಡೋದಾದರೆ ಮಹಾರಥಿಗಳನ್ನೇ ಮಾಡಬೇಕಲ್ವ. ಯಾಕೆಂದರೆ ಈ ಸಮಯದಲ್ಲಿ ಬ್ರಹ್ಮ ತಂದೆಯಂತೂ ನಮ್ಮ ಸಮ್ಮುಖದಲ್ಲಿ ಇಲ್ಲ. ಹಾಗಾಗಿ ನಾವು ಯಾರನ್ನ ಕಾಪಿ ಮಾಡಬೇಕಾಗತ್ತೆ? ಮಹಾರಥಿಗಳನ್ನು. ಲೇಕಿನ್ ಅಗರ್ महारथी भी मिक्स करता है, चतुराई से चलता है, तो उस समय महारथी नहीं है. ಆದರೆ ಒಂದು ವೇಳೆ ಮಹಾರಥಿಗಳು ಕೂಡ ಕಲಬೆರಕೆ ಮಾಡಿ ನಡೀತಾ ಇದ್ದಾರೆ, ಚತುರತೆಯಿಂದ ನಡೀತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಅವರು ಮಹಾರಥಿಗಳು ಅಲ್ಲವೇ ಅಲ್ಲ. उस समय ग्रहचारी में है ना कि महारथी है, इसलिए बाप ने क्या स्लोगन दिया? फॉलो फादर या सिस्टर ब्रदर. ಆ ಸಮಯದಲ್ಲಿ ಮಹಾರಥಿಗಳು ಕೂಡ ಏನಾಗಿದ್ದಾರೆ? ಗ್ರಹಚಾರಿಯಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ಅವರು ಮಹಾರಥಿಗಳ. ಆದ್ದರಿಂದ ಬಾಬಾ ನಮಗೇನಂತ ಶ್ಲೋಗನ್ ಕೊಟ್ಟಿದ್ದಾರೆ? ನೀವು ಕಾಪಿ ಮಾಡೋದಾದ್ರೆ ತಂದೆಯನ್ನ ಕಾಪಿ ಮಾಡಬೇಕು ಅಂತ ಹೇಳಿದಾರೋ ಅಥವಾ ಸಹೋದರರನ್ನ ಕಾಪಿ ಮಾಡಬೇಕು ಅಂತ ಹೇಳಿದಾರೋ? तो साकार कर्म में ब्रह्मा बाप को आगे रखो, फॉलो करो, और ಅಶರೀರಿ बनने में ನಿರಾಕಾರ ಬಾಪ್ ಕೋ ಫಾಲೋ ಕರೋ. ನೋಡಿ, ಬಾಬಾ ಹೇಳ್ತಿದ್ದಾರೆ, ಸಾಕಾರ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನ ಮುಂದಿಟ್ಕೊಳ್ಳಿ, ಅವರನ್ನೇ ಫಾಲೋ ಮಾಡಿ. ಮತ್ತು ಅಶರೀರಿ ಆಗೋದ್ರಲ್ಲಿ ನಿರಾಕಾರ ತಂದೆಯನ್ನ ಫಾಲೋ ಮಾಡ್ರಿ. ಚಾಹೆ अच्छे बच्चे भी है, लेकिन वह भी फॉलो फादर करते हैं. ಬಾಬಾ ಹೇಳ್ತಾರೆ, ಒಳ್ಳೆ ಮಕ್ಕಳಿದ್ದಾರೆ ಅಂದ್ರೂ ಕೂಡ ಅವರು ಸಹ ತಂದೆಯನ್ನೇ ಫಾಲೋ ಮಾಡ್ತಾ ಇದ್ದಾರೆ. ತೋ ಆಪಕೋ ಕ್ಯಾ ಕರ್ನಾ ಹೈ? ಸೊ ಹಾಗಾದರೆ ತಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. ಫಾಲೋ ಫಾದರ್, ತಂದೆಯನ್ನೇ ಅನುಕರಣೆ ಮಾಡಬೇಕು. ಪಕ್ಕಾ ಯಾ ತೋಡಾ एडवांटेज मिलता है तो ले लो, भविष्य में देखा जाएगा.
ನೋಡಿ, ತಂದೆಯನ್ನು ಫಾಲೋ ಮಾಡೋದು, ಅನುಕರಣೆ ಮಾಡೋದು ಪಕ್ಕ ಇರಬೇಕು. ಅಥವಾ ಸ್ವಲ್ಪ ಏನಾದರೂ ಅವಕಾಶ ಸಿಕ್ತು ಅಂತಂದರೆ ನೋಡಿದ್ರಾಗತ್ತೆ, ಭವಿಷ್ಯದಲ್ಲಿ ಅದ್ರ ಬಗ್ಗೆ ನೋಡಿದ್ರಾಯ್ತು. कई ऐसे भी सोचते हैं कि सतयुग में चाहे कम पद पाएंगे लेकिन ಖುಷಿ ತೋ ಹೋಗಿ ಹಿ. ಅನೇಕ ಮಕ್ಕಳು ಈ ರೀತಿ ಯೋಚನೆ ಮಾಡ್ತಾರಂತೆ, ನೋಡಿ ಸತ್ಯಯುಗದಲ್ಲಿ ಬಲೆ ನಮಗೆ ಕಡಿಮೆ ಪದವಿ ಸಿಗ್ಬೋದು, ಅರೆ ಖುಷಿ ಅಂತ ಇರುತ್ತಲ್ಲ, ದುಃಖ ತೋ ಹೋಗಾ ಹಿ ನಹಿ. ಯಾಕೆಂದ್ರಲ್ಲಿ ಕಡಿಮೆ ಪದವಿ ತಗೊಂಡ್ರೂ ಕೂಡ ದುಃಖ ಅಂತೂ ಯಾರಿಗೂ ಇರೋದೇ ಇಲ್ಲ. ಸಪ್ರಾಪ್ತಿಯ ತೋ ಹೋಗಿ, ಏಕೆಂದರೆ ಬಾಬಾ ಹೇಳಿಬಿಟ್ಟಿದ್ದಾರೆ, ಅಲ್ಲಿ ಸಣ್ಣ ಪದವಿ ತಗೊಂಡ್ರೂ ಕೂಡ ಎಲ್ಲ ಪ್ರಾಪ್ತಿಗಳಂತೂ ಇದ್ದೇ ಇರುತ್ತೆ. ಚಾಹೆ ಪ್ರಜಾ ಕಿ ಬಿ ಪ್ರಜಾ ಹೋಗಿ ತೋ ಬಿ ಅಪ್ರಾಪ್ತಿ ತೋ ನಹಿ ಹೋಗಿ, ತೋ ಅಭಿ ತೋ ಮಜಾ ಲೇ ಲೆ, ಪೀಛೆ ದೇಖಾ ಜಾಯೇಗಾ. ನೋಡಿ, ಸತ್ಯಯುಗದಲ್ಲಿ ಪ್ರಜೆಗಳು ಕೂಡ ಯಾರಿರ್ತಾರಲ್ಲ ಅವರಿಗೂ ಕೂಡ ಅಪ್ರಾಪ್ತಿ ಅನ್ನುವಂಥದ್ದು ಇರೋದೇ ಇಲ್ಲ. ಹಾಗಾಗಿ ಈಗೇನು ವರ್ತಮಾನದಲ್ಲಿದೆ ಅದರ ಮಜವನ್ನು ಇಲ್ಲೇ ತಗೊಂಡ್ಬಿಡೋದು, ಭವಿಷ್ಯದಲ್ಲಿ ಏನಾಗುತ್ತೆ ಅದನ್ನು ಮುಂದೆ ನೋಡಿದ್ರಾಯ್ತು. ಲೇಕಿನ್ ಯಹ ಅಲ್ಪಕಾಲ ಕಾ ಮಜಾ ಸಜಾಕೆ ಭಾಗಿ ಬನಾ ದೇಗಾ. ಆದರೆ ಬಾಬಾ ಏನಂತ ತಿಳಿಸ್ಕೊಡ್ತಿದ್ದಾರೆ, ಈ ವರ್ತಮಾನ ಸಂಗಮ ಯುಗದಲ್ಲಿ ಅಲ್ಪಕಾಲದ ಮಜವನ್ನು ನೀವು ಅನುಭವಿಸ್ತೀರಿ ಅಂತ ಹೇಳಿದ್ರೆ ಅದು ನಿಮಗೆ ಸಜಾ ಶಿಕ್ಷೆಗೆ ಭಾಗಿಯನ್ನಾಗಿ ಮಾಡುತ್ತೆ. तो वह मंजूर है, सजा खाएंगे थोड़ी, वह भी मजा ले लो. ಹಾಗಾದರೆ ಬಾಬಾ ಕೇಳ್ತಾ ಇದ್ದಾರೆ, ನಿಮಗೆ ಮಜಾ ಮಾಡಿ ಶಿಕ್ಷೆ ಅನುಭವಿಸೋದು ಮಂಜೂರಿದೆಯಾ, ಒಪ್ಪಿಗೆ ಇದೆಯಾ? ಸ್ವಲ್ಪ ಸ್ವಲ್ಪ ಶಿಕ್ಷೆಯನ್ನು ಅನುಭವಿಸ್ತೀರಾ, ಶಿಕ್ಷೆಯ ಮಜಾನೂ ಕೂಡ ನೋಡ್ತೀರಾ? ನಹಿ, ಇಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ತೋ ತೀನೋ ಬಾತೆ ಯಾದ್ ರಖೋ. ಹಾಗಾಗಿ ಇವತ್ತಿನ ಮುರಳಿಯಲ್ಲಿ ಬಾಬಾ 3 ಮಾತುಗಳನ್ನು ನೆನ್ಪಿಟ್ಕೊಳ್ಳಿ: ಪವಿತ್ರತಾ, ಸತ್ಯತಾ और ದಿವ್ಯತಾ. ಮೊದಲನೇದು ಪವಿತ್ರತೆ, ಎರಡನೇದು ಸತ್ಯತೆ, ಮೂರನೇದು ದಿವ್ಯತೆ. ऐसे साधारण बोल नहीं, साधारण संकल्प नहीं, साधारण कर्म नहीं, ದಿವ್ಯತಾ. ಹಾಗೇನೆ ಸಾಧಾರಣ ಮಾತುಗಳನ್ನು ಆಡಬಾರ್ದು, ಸಾಧಾರಣ ಸಂಕಲ್ಪನೂ ಕೂಡ ಮಾಡಬೇಡಿ, ಸಾಧಾರಣ ಕರ್ಮನೂ ಕೂಡ ಮಾಡಬೇಡಿ. 3ರಲ್ಲೂ ದಿವ್ಯತೆ ಇರಲಿ. ದಿವ್ಯತಾ का अर्थ ही है दिव्य गुण द्वारा कर्म करना, संकल्प कर्म, वही ದಿವ್ಯತಾ है. ದಿವ್ಯತೆಯ ಅರ್ಥನೇ ಆಗಿದೆ ದಿವ್ಯ ಗುಣದ ಮೂಲಕ ಕರ್ಮ ಮಾಡುವುದು, ಸಂಕಲ್ಪ ಮಾಡುವುದು. ಇದೇ ದಿವ್ಯತೆಯಾಗಿದೆ. जैसे लोग पूछते हैं ना कि पाप कर्म क्या होता है, तो आप कहते हो कि कोई भी विकार के वश कर्म करना यह पाप है. ಹೇಗೆ ನೋಡಿ, ಅನೇಕ ಬಾರಿ ಜಗತ್ತಿನ ಜನ ಕೇಳ್ತಿರ್ತಾರೆ ಪಾಪಕರ್ಮ ಅಂದರೆ ಏನಿರುತ್ತೆ, ಹೇಗಿರುತ್ತದೆ. ಆಗ ಅವರಿಗೆ ತಾವೆಲ್ಲ ಹೇಳ್ತಿರಲ್ವಾ, ಯಾವುದೇ ವಿಕಾರಕ್ಕೆ ವಶವಾಗಿ ಕರ್ಮ ಮಾಡುವುದೇ ಪಾಪವಾಗಿದೆ. ಏಸೆ ಸಮಜಾತೆ ಹೋನ, ಈ ತರಹ ನೀವು ಅನ್ಯರಿಗೆ ತಿಳಿಸ್ಕೊಡ್ತಿರಲ್ವಾ. तो दिव्यता अर्थात दिव्य गुण के आधार पर मन, वचन और कर्म करना. ದಿವ್ಯತೆಯ ಅರ್ಥವೇ ಆಗಿದೆ ದಿವ್ಯ ಗುಣದ ಆಧಾರದಿಂದ ಮನ, ವಚನ ಮತ್ತು ಕರ್ಮವನ್ನು ಮಾಡುವುದು. तो ಸತ್ಯತಾ का महत्व जाना. ಹಾಗಾದರೆ ಬಾಬಾ ಕೇಳ್ತಾರೆ, ಸತ್ಯತೆಯ ಮಹತ್ವವನ್ನು ತಿಳ್ಕೊಂಡ್ರ? ಡ್ರಿಲ್ ಮಧ್ಯದಲ್ಲಿ ಬಾಬಾ ಆತ್ಮೀಕ ವ್ಯಾಯಾಮ ಮಾಡಿಸಿದ್ರು. 1 ಸೆಕೆಂಡ್ ಮೇ ಅಪ್ನೆ ಕೋ ಅಶರೀರಿ ಬನಾ ಸಕ್ತೆ ಹೋ. ಬಾಬಾ ಕೇಳ್ತಿದ್ದಾರೆ, 1 ಸೆಕೆಂಡಿನಲ್ಲಿ ನಿಮ್ಮನ್ನು ನೀವು ಅಶರೀರಿಗಳನ್ನಾಗಿ ಮಾಡ್ಕೋಬೋದಾ? ಕ್ಯೂ, ಯಾಕೆ? ಸಂಕಲ್ಪ ಕಿಯಾ ಮೇ ಅಶರೀರಿ ಆತ್ಮ ಹೂँ, ತೋ ಕಿತನಾ ಟೈಮ್ ಲಗಾ. ನೋಡಿ, ಸಂಕಲ್ಪ ಮಾಡ್ತಿರಲ್ವಾ, ನಾನು ಅಶರೀರಿ ಆತ್ಮ ಇದ್ದೇನೆ. ಈ ರೀತಿ ಸಂಕಲ್ಪ ಮಾಡೋದಕ್ಕೆ ಎಷ್ಟು ಸಮಯ ಹಿಡಿತದೆ ಅಂತ ಕೇಳ್ತಾರೆ ಬಾಬಾ. ಸೆಕೆಂಡ್ ಲಗಾನ, 1 ಸೆಕೆಂಡ್ ಆಗ್ತದಲ್ವಾ. ತೋ ಸೆಕೆಂಡ್ ಮೇ ಅಶರೀರಿ ನ್ಯಾರೆ और बाप के प्यारे.
ये ड्रिल सारे दिन में बीच बीच में करते रहो. ಸೆಕೆಂಡಿನಲ್ಲಿ ಅಶ್ಶರೀರಿ, ನ್ಯಾರ ಮತ್ತು ತಂದೆಗೆ ಪ್ಯಾರ. ಈ ವ್ಯಾಯಾಮ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಮಾಡ್ತಾ ಇರಿ. ಕರ್ನೆ ತೋ ಆತಿ ಹೇನಾ? ಬಾಬಾ ಕೇಳ್ತಾರೆ, ಈ ತರಹದ ವ್ಯಾಯಾಮ ಮಾಡಲಿಕ್ಕೆ ಬರ್ತದಲ್ವಾ? ತೋ ಅಭಿ सब एक सेकंड में सब भूल कर एकदम अशरीरी बन जाओ. बाप दादा ने 5 मिनट ಡ್ರಿಲ್ कराई. ಈಗ ಎಲ್ಲರೂ ಒಂದು ಸೆಕೆಂಡಿನಲ್ಲಿ ಎಲ್ಲವನ್ನು ಮರೆತು ಏಕ್ದಮ್ ಅಶರೀರಿಯಾಗ್ಬಿಡಿ. ಹೀಗೆ ಬಾಪ್ ದಾದಾ 5 ನಿಮಿಷದವರೆಗೆ ಎಲ್ಲ ಮಕ್ಕಳಿಗೂ ಆತ್ಮೀಕ ವ್ಯಾಯಾಮ ಮಾಡಿಸಿದ್ರು. अच्छा, चारों ओर के सर्व पवित्रता के फाउंडेशन को सदा मजबूत रखने वाले, सदा सत्यता की शक्ति से विश्व में भी सतयुग अर्थात सत्यता की शक्ति के वाइब्रेशन फैलाने वाले, सदा हर समय मन, वाणी, कर्म तीनों में दिव्यता धारणा करने वाले, सदा फॉलो फादर करने के नेचुरल अभ्यास वाली आत्माओं को बाप दादा का याद, प्यार और नमस्ते. 4 ಕಡೆ ಇರುವ ಸರ್ವ ಪವಿತ್ರತೆಯ ಬುನಾದಿಯನ್ನು ಸದಾ ಮಜಬೂತಿಟ್ಟುಕೊಳ್ಳುವಂತಹ, ಸದಾ ಸತ್ಯತೆಯ ಶಕ್ತಿಯಿಂದ ವಿಶ್ವದಲ್ಲಿ ಸತ್ಯಯುಗ ಅರ್ಥಾತ್ ಸತ್ಯತೆಯ ಶಕ್ತಿಯ ಪ್ರಕಂಪನಗಳನ್ನು ಹರಡುವಂತಹ, ಸದಾ ಪ್ರತಿ ಸಮಯ ಮನ, ವಾಣಿ, ಕರ್ಮ ಮೂರರಲ್ಲೂ ದಿವ್ಯತೆಯನ್ನು ಧಾರಣೆ ಮಾಡಿಕೊಳ್ಳುವಂತಹ, ಸದಾ ತಂದೆಯನ್ನೇ ಅನುಕರಣೆ ಮಾಡುವಂತಹ, ನ್ಯಾಚುರಲ್ ಅಭ್ಯಾಸವನ್ನು ಹೊಂದಿರುವಂತಹ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. इस ड्रिल को दिन में जितना बार ज़्यादा कर सको ಉತ್ನಾ ಕರ್ತೆ ರಹನ. ಬಾಬಾ ಹೇಳಿದರು, ಈ ವ್ಯಾಯಾಮವನ್ನು ದಿನದಲ್ಲಿ ಎಷ್ಟು ಬಾರಿ ಜಾಸ್ತಿ ಮಾಡಬೇಕನ್ಸುತ್ತೋ ಅಷ್ಟು ನೀವು ಮಾಡ್ತಾ ಹೋಗ್ರಿ. ಚಾಹೆ 1 मिनट करो, 3 मिनट, 2 मिनट का टाइम ना भी हो, 1 मिनट, आधा मिनट यह अभ्यास करने से लास्ट समय अशरीरी बनने में बहुत मदद मिलेगी. ಬಾಬಾ ಹೇಳ್ತಾ ಇದ್ದಾರೆ, ಭಲೆ ನೀವು 1 ನಿಮಿಷನಾದರೂ ಈ ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ ಬಾಬಾ. ನಿಮಗೆ 3 ನಿಮಿಷ ಸಿಗದೇ ಇರ್ಬೋದು, 2 ನಿಮಿಷ ಸಮಯನೂ ಕೂಡ ಸಿಗದೇ ಇರ್ಬೋದು, ಆದರೆ 1 ನಿಮಿಷನಾದರೂ ಮಾಡಿ ಅಥವಾ ಅರ್ಧ ನಿಮಿಷನಾದರೂ ಮಾಡಿ ಅಂತ ಹೇಳ್ತಾರೆ ಬಾಬಾ. ಈ ಅರ್ಧ ನಿಮಿಷನಾದರೂ ಈ ಅಭ್ಯಾಸ ಮಾಡೋದ್ರಿಂದ ಅಂತಿಮ ಸಮಯ ಅಶರೀರಿಯಾಗೋದ್ರಲ್ಲಿ ಇದು ಬಹಳ ಸಹಯೋಗಿ ಆಗ್ತದೆ. ಬನ್ ಸಕ್ತೆ ಹೇ? ಬಾಬಾ ಕೇಳ್ತಾರೆ, ಈ ಥರ ಅಶರೀರಿ ಆಗ್ತೀರಾ? ಅಭಿ ಸಭಿ ಅಶರೀರಿ ಹುಯೇ ಯಾ ಯುದ್ಧ ಮೇ ಮೆಹನತ್ ಕರ್ತೆ ಕರ್ತೆ ಟೈಮ್ ಪೂರಾ ಹೋ ಗಯಾ? ಬಾಬಾ ಕೇಳ್ತಾ ಇದ್ದಾರೆ, ಈಗ ತಾವೆಲ್ಲರೂ ಅಶರೀರಿ ಆದ್ರೋ ಅಥವಾ ಅಶರೀರಿ ಆಗೋದ್ರಲ್ಲಿನೇ ಯುದ್ಧ ನಡೀತಾ ಅಥವಾ ಪರಿಶ್ರಮ ಪಡ್ತಾ ಪಡ್ತಾ ಟೈಮ್ ಪೂರಾ ಕಳೆದು ಹೋಗ್ಬಿಡ್ತಾ? ಸೆಕೆಂಡ್ ಮೇ ಬನ್ ಸಕ್ತೆ ಹೋ. ಬಾಬಾ ಹೇಳಿದರು, ಅಶರೀರಿಯಾಗಿ ನೀವು ಭಾಳ ಸಮಯ ಆಗೋದು ಬೇಕಿಲ್ಲ, 1 ಸೆಕೆಂಡಲ್ಲಿ ಆಗ್ಬಿಡ್ಬೋದು ಅಂತ ಹೇಳ್ತಾರೆ ಬಾಬಾ. ಬಹುತ್ ಕಾಮ್ ಹೇ ಫಿರ್ ಬಿ ಬನ್ ಸಕ್ತೆ ಹೋ. ಬಾಬಾ ಕೇಳ್ತಾರೆ, ಬಹಳ ಕೆಲಸ ಇದೆಯಪ್ಪ, ಆದ್ರೂ ಕೂಡ ಆಗ್ಬೋದಾ ಅಂತ ಕೇಳ್ತಿದ್ದಾರೆ ಬಾಬಾ. ಭಾಳ ಕೆಲಸ ಇದ್ರೂ ಕೂಡ ಅಶರೀರಿ ಆಗ್ಬೋದಾ? ಮುಷ್ಕಿಲ್ ನಹಿ ಹೇ, ಕಷ್ಟ ಇಲ್ಲ ತಾನೇ? यूएन में बहुत भाग दौड़ कर रही हो और अशरीरी बनने की कोशिश करो, होगा? ಬಾಬಾ ಹೇಳ್ತಾರೆ, UN-ನಲ್ಲಿ ಬಹಳಷ್ಟು ನೀವು ಓಡೋದು, ಕೆಲಸ ಮಾಡೋದು, ಸೇವೆ ಮಾಡೋದು ಮಾಡ್ತಾ ಇದ್ದೀರಿ. ಆದರೆ ಅಶರೀರಿಯಾಗೋದ್ರಲ್ಲಿ ಪ್ರಯತ್ನ ಮಾಡಿ ನೋಡಿ, ಆಗತ್ತಾ? अगर यह अभ्यास समय प्रति समय करेंगे तो ऐसे ही नेचुरल हो जाएगा जैसे शरीर भान में आना मेहनत करते हो क्या? ಒಂದು ವೇಳೆ ಈ ಅಭ್ಯಾಸ ಪ್ರತಿ ಸಮಯ
ಸಮಯದನುಸಾರವಾಗಿ ಮಾಡ್ತಾ ಹೋಗ್ತೀರಾ ಅಂತ ಹೇಳಿದರೆ ಅದು ನ್ಯಾಚುರಲ್ ಆಗಿಬಿಡತ್ತೆ ಅಂತ ಹೇಳ್ತಾರೆ ಮಾಮ. ಹೇಗೆ ಶರೀರದ ಅಭಿಮಾನದಲ್ಲಿ ಬರ್ತೀರಾ ಅಂತಂದರೆ ಅದಕ್ಕೇನಾದ್ರು ಪರಿಶ್ರಮ ಆಗುತ್ತಾ ಅಂತ ಕೇಳ್ತಿದ್ದಾರೆ ಮಾಮ. ಮೇ ಫಲಾನಿ ಹೂ ಯಹ ಮೆಹನತ್ ಕರ್ತೆ ಹೋ. ಬಾಬಾ ಕೇಳ್ತಿದ್ದಾರೆ, ನಾನು ಇಂಥವನಿದ್ದೇನೆ, ನಾನು ಇಂಥವ್ರಿದ್ದೇವೆ, ಈ ರೀತಿ ಅನ್ಕೊಳ್ಳೋದಕ್ಕೆ ಪರಿಶ್ರಮ ಆಗ್ತದ? ನ್ಯಾಚುರಲ್ ಹೇ. ಈ ರೀತಿ ಅನ್ಕೊಳ್ಳೋದಕ್ಕೆ ಅದು ನ್ಯಾಚುರಲ್ ಬಂದ್ಬಿಡುತ್ತದೆ. ತೋ ಯಹ ಬಿ ನ್ಯಾಚುರಲ್ ಹೋ ಜಾಯೇಗಾ. ಹಾಗೆ ಅಶರೀರಿ ಆಗೋದು ಕೂಡ ನ್ಯಾಚುರಲ್ ಆಗ್ಬಿಡ್ಬೇಕು. ಜಬ್ ಚಾಹೋ ಅಶರೀರಿ ಬನೋ, ಜಬ್ ಚಾಹೋ ಶರೀರ್ ಮೇ ಆವೋ. ಯಾವಾಗ ಬೇಕಂದ್ರೆ ಆಗ ಅಶರೀರಿ ಆಗ್ರಿ, ಮತ್ತು ಯಾವಾಗ ಬೇಕಂದ್ರೆ ಆಗ ಶರೀರದಲ್ಲಿ ಬನ್ನಿ. अच्छा काम है, आओ इस शरीर का आधार लो, लेकिन आधार लेने वाली मैं आत्मा हूँ, वह नहीं बोलो. ನೋಡಿ ಬಾಬಾ ಹೇಳ್ತಾರೆ, ಕೆಲಸ ಇದೆಯಾ ಬನ್ನಿ, ಈ ಶರೀರದ ಆಧಾರವನ್ನು ತಗೊಂಡು ಕರ್ಮ ಮಾಡಿ. ಆದರೆ ಆಧಾರ ತಗೊಳ್ಳುವಂತಹ ನಾನು ಯಾರು? ಆತ್ಮ ಇದ್ದೇನೆ. ಶರೀರದ ಆಧಾರವನ್ನು ತಗೊಳ್ಳುವಂತಹ ನಾನು ಆತ್ಮ ಇದ್ದೇನೆ, ಇದನ್ನ ಮರೆಯಬೇಡಿ. ಕರ್ನೆ ವಾಲಿ ನಹಿ ಹೂ, ಕರಾನೆ ವಾಲಿ ಹೂ. ನಾನು ಮಾಡುವಂಥವನಾಗಿಲ್ಲ, ಮಾಡಿಸುವಂಥವನಾಗಿದ್ದೇನೆ. ಜೈಸೆ ದೂಸರೆ ಸೆ ಕಾಮ್ ಕರಾತೆ ಹೋನ. ಬಾಬಾ ಹೇಳ್ತಾರೆ, ಹೇಗೆ ಅನ್ಯರಿಂದನೂ ಕೂಡ ಕೆಲಸ ಮಾಡಿಸ್ತಿರಲ್ವಾ, ಉಸ ಸಮಯ ಅಪ್ನೆ ಕೋ ಅಲಗ್ ಸಮಜ್ತೆ ಹೋನ. ಅನ್ಯರಿಂದ ಕೆಲಸ ಮಾಡಿಸುವಾಗ ಆ ಸಮಯದಲ್ಲಿ ನಿಮ್ಮನ್ನು ನೀವು ಭಿನ್ನ ಅಂತ ಅನ್ಕೋತಿರಲ್ವಾ. वैसे शरीर से काम कराते हुए भी कराने वाली मैं आत्मा हूँ. यह प्रैक्टिस करो तो कभी भी बॉडी कॉन्शियस की बातों में नीचे ऊपर नहीं होंगे. समझा? ಹಾಗೆ ಶರೀರದಿಂದ ಕೆಲಸ ಮಾಡಿಸುವಾಗಲೂ ಕೂಡ ಮಾಡಿಸುವಂಥವನು ನಾನು ಆತ್ಮ ಇದ್ದೇನೆ. ಇದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ ಬಾಬಾ. ಆಗ ಎಂದಿಗೂ ನೀವು ದೇಹದ ಅಭಿಮಾನದಲ್ಲಿ ಬರುವಂಥ ಮಾತುಗಳಲ್ಲಿ ನಿಮ್ಮ ಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡಿಕೊಳ್ಳೋದಿಲ್ಲ. ಸಮಜಾ? ತಿಳಿತಾ? अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. अच्छा, वरदान. स्नेह के सागर में समाकर मेरे पन की मैल को समाप्त करने वाले पवित्र आत्मा भव. ಸ್ನೇಹದ ಸಾಗರನಲ್ಲಿ ಸಮಾವೇಶವಾಗಿ ನನ್ನತನದ ಮೈಲಿಗೆಯನ್ನು ಸಮಾಪ್ತ ಮಾಡುವಂತಹ ಪವಿತ್ರ ಆತ್ಮ ಭವ. ವರದಾನದ ವಿಶ್ಲೇಷಣೆ ಇದೆ. जो सदा स्नेह के सागर में समाये रहते हैं उनको दुनिया की किसी भी बात की सुध बुध नहीं रहती. ಬಾಬಾ ಹೇಳ್ತಿದ್ದಾರೆ, ಯಾರು ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿರ್ತಾರೆ ಅವರಿಗೆ ಪ್ರಪಂಚದ ಯಾವುದೇ ಮಾತಿನ ವಿಚಾರಗಳು ಇರೋದಿಲ್ಲ. स्नेह में समाये होने के कारण वे सदा वे सब बातों से सहज ही परे हो जाते हैं. ಸ್ನೇಹದಲ್ಲಿ ಸಮಾವೇಶ ಆಗಿರೋ ಕಾರಣ ಅವರು ಎಲ್ಲ ಮಾತಿನಿಂದಲೂ ಸಹಜವಾಗಿ ಭಿನ್ನರಾಗಿರ್ತಾರೆ. भक्तों के लिए कहते हैं यह तो खोए हुए रहते हैं लेकिन बच्चे सदा प्रेम में डूबे हुए रहते हैं. ನೋಡಿ, ಭಕ್ತರಿಗಾಗಿ ಏನಂತ ಹೇಳ್ತಾರೆ, ಇವರು ಸದಾ ಮುಳುಗೋಗಿರ್ತಾರೆ ಅಂತ. ಆದರೆ ಮಕ್ಕಳಿಗೆ ಏನಂತ ಹೇಳ್ತಾರೆ ಬಾಬಾ, ಸದಾ ನೀವು ಪ್ರೇಮದಲ್ಲಿ ಮುಳುಗೋಗಿರ್ತೀರಿ. उन्हें दुनिया की स्मृति नहीं, मेरा मेरा सब खत्म. ಅಂಥವರಿಗೆ ಪ್ರಪಂಚದ ಯಾವುದೇ ಸ್ಮೃತಿ ಇರೋದಿಲ್ಲ, ನಾನು ನಾನು ಅನ್ನುವುದೆಲ್ಲ ಸಮಾಪ್ತಿ. अनेक मेरा मैला बना देता है. एक बाप मेरा तो मैलापन समाप्त हो जाता और आत्मा पवित्र बन जाती है.
ಅನೇಕ ಪ್ರಕಾರದ ನಾನು ನನ್ನದು ಅನ್ನುವುದು ನಮ್ಮನ್ನು ಮೈಲಿಗೆಯನ್ನಾಗಿ ಮಾಡಿಸ್ತದೆ. ಒಬ್ಬ ತಂದೆ ನನ್ನವರು ಈ ರೀತಿ ಹೇಳಿದಾಗ ಎಲ್ಲ ಮೈಲಿಗೆತನ ಸಮಾಪ್ತಿಯಾಗ್ಬಿಡುತ್ತೆ ಮತ್ತು ಆತ್ಮ ಪವಿತ್ರವಾಗಿಬಿಡುತ್ತದೆ. अच्छा श्लोगन ಇದೆ. बुद्धि में ज्ञान रत्नों को ग्रहण करना और कराना ही होली हंस बनना है. ಬಾಬಾ ಹೇಳ್ತಾ ಇದ್ದಾರೆ, ಬುದ್ಧಿಯಲ್ಲಿ ಜ್ಞಾನ ರತ್ನಗಳನ್ನು ಗ್ರಹಣ ಮಾಡಿಕೊಂಡು ಮತ್ತು ಅನ್ಯರಿಗೂ ಮಾಡಿಸುವುದೇ ಹೋಲಿ ಹಂಸ ಆಗುವುದಾಗಿದೆ. ಅಚ್ಚಾ, ಓಂ ಶಾಂತಿ. ನಿನ್ನ ಕುಡಿ ನೋಟದಲ್ಲಿ ಬಾಬಾ ಎದೆಯ ಪಟಲ